ಕನ್ನಡ ಕಿರುತೆರೆಯಲ್ಲಿ ವೀಕ್ಷಕರನ್ನ ನಕ್ಕು ನಗಿಸುವ ಅನೇಕ ರಿಯಾಲಿಟಿ ಶೋಗಳು ಈಗ ಆಲ್ರೆಡಿ ಬಂದಿದೆ. ಸಂಜೆ ಆದ್ರೆ ಸಾಕು ಇಡೀ ಫ್ಯಾಮಿಲಿ ಎಲ್ಲ ಟಿವಿ ಮುಂದೆ ಕೂತು ನಕ್ಕು ನಲಿಸುವಂತ ಕಾರ್ಯಕ್ರಮಗಳು ಹೆಚ್ಚೇ ಆಗಿದೆ. ಕಾಂಪಿಟೇಷನ್ ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಆದ್ರೆ ಕೆಲವು ಕಾರ್ಯಕ್ರಮಗಳು ಮಾತ್ರ ಜನರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಹಾಗೆ ಉಳಿದಿದೆ. ಬಹು ವರ್ಷಗಳಿಂದ ಪ್ರಸಾರವಾಗ್ತಾ ಇದ್ರೂ ಜನ ಅದನ್ನ ನೋಡಿ ಇನ್ನೂ ಬಹು ವರ್ಷಗಳ ಕಾಲ ಪ್ರಸಾರ ಆಗ್ಲಿ ಅಂತ ಹಾರೈಸ್ತಾರೆ. ಆ ಪೈಕಿ ಮಜಾ ಟಾಕೀಸ್ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನು ಪಡ್ಕೊಂಡಂತಹ ಕಾಮಿಡಿ ಸ್ಟಾರ್ ಮತ್ತು ಕಾಮಿಡಿ ಸ್ಟೋರಿ ಕಾಮಿಡಿ ಮಾಡುವಂತಹ ಕಲಾವಿದರು ಪ್ರತಿಯೊಂದು ಕಾಮಿಡಿ ಮಾತಿಗೂ ಕಾಮಿಡಿ ಮಾಡುವಂತಹ ಒಂದು ಕಾರ್ಯಕ್ರಮ ಅಂತ ಅಂದರೆ ಅದು ಮಜಾ ಟಾಕೀಸ್. ಇಲ್ಲಿ ಸೆಲೆಬ್ರಿಟಿಗಳು ಬಂದರೂ ಕೂಡ ನಕ್ಕು ನಗಿಸ್ತಾರೆ. ಸೊ ಆ ಕಾರಣಕ್ಕಾಗಿ ಮಜಾ ಟಾಕೀಸ್ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗಿತ್ತು. ಇನ್ನು ಮಜಾ ಟಾಕೀಸ್ ಹೆಸರು ಅನ್ನೋದು ಬ್ರ್ಯಾಂಡ್ ಕೂಡ ಆಗಿತ್ತು. ಆದರೆ ಇದೀಗ ಅದೇ ಮಜಾ ಟಾಕೀಸ್ನಿಂದ ಕಲಾವಿದರೊಬ್ಬರು ಹೊರಗಡೆ ಬಂದಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇದಕ್ಕಿದ್ದ ಹಾಗೇನೆ ಈ ಕಲಾವಿದ ಯಾಕೆ ಹೊರಗಡೆ ಬಂದ್ರು, ನಾವಂತೂ ಇನ್ಮೇಲೆ ಮಜಾ ಟಾಕೀಸ್ ನೋಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಲೋಕೇಶ್ ಪ್ರೊಡಕ್ಷನ್ ಮೇಲೆ ಎಲ್ಲರೂ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಜಾ ಟಾಕೀಸ್ನ ರೂವಾರಿಯಾಗಿರುವಂತಹ ಸೃಜನ್ ಲೋಕೇಶ್ ಮೇಲೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟಕ್ಕೂ ಆಗಿದ್ದಾದ್ರೂ ಏನು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಉತ್ತರ ಈ ವಿಡಿಯೋದಲ್ಲಿದೆ. ಹೌದು, ಮಜಾ ಟಾಕೀಸ್ ಶುರುವಾದ ಕೆಲವು ತಿಂಗಳಲ್ಲಿ ತುಂಬಾ ಜನಪ್ರಿಯತೆಯನ್ನು ಪಡ್ಕೊಳ್ಳುತ್ತೆ, ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೆಲೆಬ್ರಿಟಿಗಳಾಗಿದ್ದವರೇ ಇಲ್ಲಿ ಪಾತ್ರಧಾರಿಗಳಾಗಿ ಕಾಮಿಡಿಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಕೆಲವು ಕಾಮಿಡಿಯನ್ಸ್ಗೆ ಇಲ್ಲಿ ಒಂದೊಂದಷ್ಟು ಪಾತ್ರಗಳನ್ನ ಸೃಷ್ಟಿ ಮಾಡಲಾಗಿತ್ತು. ಆ ಸೃಷ್ಟಿ ಮಾಡಿದಂಥ ಪಾತ್ರದ ಮುಖಾಂತರವಾಗಿಯೇ ಇವರುಗಳು ಫೇಮಸ್ಸು ಆಗಿದ್ರು. ಆ ಪಾತ್ರಗಳು ಜನರನ್ನ ಇನ್ನೂ ಕೂಡ ಹಾಗೆ ಕರೀತಾ ಇದೆ. ಇದರಲ್ಲಿ ಶ್ವೇತಾ ಚಂಗಪ್ಪ ಹಾಗೇನೆ ಅಪರ್ಣ ಅವರು ಸೇರಿದಂತೆ ಅನೇಕರು ಇದರಲ್ಲಿ ಅಭಿನಯಿಸಿ ಸೈ ಅನ್ಸ್ಕೊಂಡಿದ್ರು. ಹಾಗೇನೆ ಮಜಾ ಟಾಕೀಸ್ ಶೋನಲ್ಲಿ ಕಾಣಿಸ್ಕೊಂಡಂತ ತರಂಗ ವಿಶ್ವ ಇವರು ಕೂಡ ಅನೇಕ ಹೆಸರುಗಳನ್ನ ಮಾಡಿದ್ರು, ಸೀರಿಯಲ್ಗಳನ್ನ ಸಿನಿಮಾಗಳನ್ನ ರಿಯಾಲಿಟಿ ಶೋಗಳನ್ನ ಮಾಡಿದ್ರು ಮಜಾ ಟಾಕೀಸ್ನಿಂದ ಒಂದು ವಿನೂತನವಾದಂತಹ ಹೆಸರು ಫೇಮಸ್ಸು ಎಲ್ಲವೂ ಕೂಡ ಇವರಿಗೆ ಸಿಕ್ಕಿತ್ತು. ಇದೀಗ ಇದೇ ತರಂಗ ವಿಶ್ವ ಅವರು ಹೊರ ಬಂದಿದ್ದಾರೆ. ಮುತ್ತುಮಣಿ ಪಾತ್ರದ ಮುಖಾಂತರವಾಗಿ ಮನರಂಜನೆ ನೀಡಿದಂತ ಕಲಾವಿದ ಇನ್ನು ಮುಂದೆ ಶೋನಲ್ಲಿ ಇರೋದಿಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಯಾವಾಗ ತರಂಗ ವಿಶ್ವ ಅವರು ನಾನು ಮಜಾ ಟಾಕೀಸ್ ಅನ್ನ ಬಿಡ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಅಂತ ಲೈವ್ ಬಂದ್ರು ಎಲ್ಲರೂ ಆಘಾತಕ್ಕೊಳಗಾಗ್ಬಿಡ್ತಾರೆ. ಇದೇನಪ್ಪ ಮಜಾ ಟಾಕೀಸ್ ನಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ಬಿಡ್ತಾ ಇದ್ದಾರೆ ಅಂತ. ಈ ಹಿಂದೆ ಮಜಾ ಟಾಕೀಸ್ ಪ್ರೋಮೋ ರಿಲೀಸ್ ಆದಾಗಲೇ ಒಂದಷ್ಟು ಅಸಮಾಧಾನ ವ್ಯಕ್ತ ಆಗಿತ್ತು. ಯಾಕಂದರೆ ಈ ಹಿಂದಿನ ಪಾತ್ರಗಳು ಯಾವುದೂ ಕೂಡ ಇರಲಿಲ್ಲ. ಅದಕ್ಕೇನೆ ಯಾಕೆ ಕಲಾವಿದರನ್ನು ಬದಲು ಮಾಡಿದ್ದೀರಾ, ಹಳೆ ಕಲಾವಿದರೇ ಇರಬೇಕಾಗಿತ್ತು, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಂತ ಸೃಜನ್ ಅವರಿಗೆ ಅನೇಕರು ಪ್ರಶ್ನೆ ಮಾಡಿದರು. ಆದರೆ ಇದ್ಯಾವುದಕ್ಕೂ ಸೃಜನ್ ಲೋಕೇಶ್ ಅವರು ಉತ್ತರವನ್ನು ಕೂಡ ಕೊಟ್ಟಿರಲಿಲ್ಲ. ಆದರೆ ಇದೀಗ ತರಂಗ ವಿಶ್ವ ಅವರು ಕೂಡ ನಾನು ಮಜಾ ಟಾಕೀಸನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿದ್ದು ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಇಲ್ಲಿ ಸೃಜನ್ ಲೋಕೇಶ್ ಅವರೇ ಬೇಕು ಅಂತ ಹಳೆಯ ಪಾತ್ರಧಾರಿಗಳನ್ನು ಕಿಕ್ಔಟ್ ಮಾಡ್ತಾ ಇದ್ದಾರಾ, ಮಜಾ ಟಾಕೀಸ್ ನಿಂದ ಕೊಡ್ತಾ ಇದ್ದಾರಾ, ಅಂಥದ್ದು ಏನಾಯ್ತು, ಶೂಟಿಂಗ್ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳಾಯ್ತಾ, ಡೇಟ್ಸ್ ಪ್ರಾಬ್ಲಮ್ ಆಯ್ತಾ, ಅಥವಾ ಸೃಜನ್ ಲೋಕೇಶ್ ಅವರು ಹತ್ತಿದ ಏಣಿಯನ್ನ ಒದ್ರ, ಮೊದಲಿಗೆ ಇವರೆಲ್ಲರ ಸಹಾಯ ಬೇಕಾಗಿತ್ತು. ಈಗ ಹೆಸರು ಬಂದಿದೆ, ಜೊತೆಗೆ ಸಕ್ಸಸ್ ಕೂಡ ಸಿಕ್ಕಿದೆ, ಆ ಕಾರಣಕ್ಕಾಗಿ ಹಳೆಬ್ರನ್ನೆಲ್ಲ ವಾಶೌಟ್ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿದೆ. ಹೌದು, ತುಜಾ ಬಾರ್ ತುರಿ ಹೀಗೆ ಹಚ್ಚಿ ತೊದಲು ನುಡಿಯಲ್ಲಿ ಮಾತನಾಡ್ತಾ ಇದ್ದಂಥ ಪಾತ್ರ ಮುತ್ತುಮಣಿಯದು. ಮಜಾ ಟಾಕೀಸ್ ಶೋನ ಪ್ರಾರಂಭದಿಂದಲೂ ಇದ್ದಂಥ ಕಲಾವಿದ ಅಂತಂದ್ರೆ ಇವರೇನೆ. ಇವರು ವೇದಿಕೆಗೆ ಬಂದ್ರೆ ನಗು ಕಂಟ್ರೋಲೇ ಆಗ್ತಿರ್ಲಿಲ್ಲ, ಅಷ್ಟರ ಮಟ್ಟಿಗೆ ಅವರ ಹಾವಭಾವ ಕೂಡ ನಮ್ಮನ್ನ ನಗಿಸ್ತಾ ಇತ್ತು. ಹಾಸ್ಯಭರಿತ ಮಾತುಗಳಿಂದ ಮೂಡಿ ಮಾಡ್ತಾ ಇದ್ರು ತರಂಗ ವಿಶ್ವ. ಸದ್ಯ ಮಜಾ ಟಾಕೀಸ್ ಶೋನಿಂದ ಅರ್ಧಕ್ಕೆ ಹೊರ ಬಂದಿದ್ದಾರೆ. ಈ ಬಗ್ಗೆ ಖುದ್ದು ಅವರೇ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಆದ್ರೆ ಈ ಮಾಹಿತಿ ನೀಡುವಂತ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಾದಂಥ ಕಾರಣವನ್ನ ತಿಳಿಸಿಲ್ಲ. ಆದರೆ ವೈಯಕ್ತಿಕ ಕಾರಣದಿಂದ ನಾನು ಹೊರಗೆ ಬರ್ತಾ ಇದ್ದೀನಿ ಅನ್ನೋದನ್ನಷ್ಟೇ ಅವ್ರು ಹೇಳಿದ್ದಾರೆ. ವೈಯಕ್ತಿಕ ಕಾರಣ ಅಂದ್ರೆ ಏನು ಅನ್ನೋದನ್ನ ಮಾತ್ರ ಹೇಳಿಲ್ಲ. ಈ ಒಂದು ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಮಂಡ್ಯ ರಮೇಶ್ ಹಾಗೇನೆ ರೆಮೋ ಸೇರಿದಂತೆ ಅನೇಕ ಹಿರಿಯ ಕಲಾವಿದರಿಗೆ ಮಣೆ ಹಾಕಲಾಗಿತ್ತು. ಅವಕಾಶ ಇಲ್ಲದವರನ್ನು ಕರೆಸಿ ಅವಕಾಶ ಕೊಡಲಾಗಿತ್ತು. ಮಜಾ ಟಾಕೀಸ್ ಅವತ್ತಿನಿಂದ ಇವತ್ತಿನವರೆಗೂ ಅನೇಕ ಕಲಾವಿದರು ಬದಲಾಗಿದ್ದಾರೆ. ಆದರೆ ಪಾತ್ರಗಳು ಮಾತ್ರ ಜನರ ಮನಸ್ಸಿನಲ್ಲಿ ಹಾಗೆ ಅಚ್ಚಳಿಯದಂತೆ ಉಳಿದಿದೆ. ಇಂಥ ಪಾತ್ರಗಳನ್ನ ಉಳಿಸಿಕೊಳ್ಳುವ ಹೊರತು ಯಾಕೆ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತಾರೆ? ಲೋಕೇಶ್ ಪ್ರೊಡಕ್ಷನ್ ನಲ್ಲಿ ಅಂಥದ್ದು ಏನಾಗ್ತಾ ಇದೆ? ಹುಡುಕಿ ಅವಕಾಶ ಕೊಟ್ಟ ಮೇಲೆ ಕೊನೆಯದಾಗಿ ಅವರನ್ನು ಉಳಿಸ್ಕೊಳ್ಬೇಕು. ಅದನ್ನ ಹೊರತುಪಡಿಸಿ ವರ್ಷಕ್ಕೂ ಈ ರೀತಿಯಾಗಿ ಬದಲಾವಣೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ ಕೆಲವರು ಖಂಡಿತವಾಗಿಯೂ ಇದರಲ್ಲಿ ಸೃಜನ್ ಲೋಕೇಶ್ ಅವರ ಪಾತ್ರ ಇರಬಹುದು. ಇಲ್ಲಾಂದ್ರೆ ತರಂಗ ವಿಶ್ವನಂತ ಒಳ್ಳೆ ಕಲಾವಿದನನ್ನ ಈ ಒಂದು ರಿಯಾಲಿಟಿ ಶೋನಿಂದ ಯಾಕೆ ಹೊರಗಡೆ ಕಳಿಸ್ಬೇಕಾಗಿತ್ತು? ಅವ್ರು ಹೋಗ್ತೀನಿ ಅಂತಂದ್ರೂ ಉಳಿಸ್ಕೊಳ್ಳುವಂತ
ಪ್ರಯತ್ನವನ್ನು ಮಾಡಲಿಲ್ವಾ ಅಂತ ಪ್ರಶ್ನಿಸ್ತಿದ್ದಾರೆ. ಆದರೆ ಇದು ತೀರಾ ಪರ್ಸನಲ್. ತರಂಗ ವಿಶ್ವ ಅವರಿಗೆ ಬೆಟರ್ ಆಪ್ಷನ್ ಸಿಕ್ಕಿರಬಹುದು ಅಥವಾ ಇನ್ಯಾವುದಾದ್ರೂ ಒಂದು ಆಲೋಚನೆಯಲ್ಲಿ ಇರಬಹುದು. ಹೊಸ ಅವಕಾಶಕ್ಕಾಗಿ ಮಜಾ ಟಾಕೀಸಿಗೆ ಗುಡ್ ಬೈ ಕೂಡ ಹೇಳ್ತಾ ಇರಬಹುದು. ಆದರೆ ತರಂಗ ವಿಶ್ವ ಅವರು ನಾನು ಯಾಕೆ ಗುಡ್ ಬೈ ಹೇಳ್ತಿದ್ದೀನಿ, ಯಾರಿಂದ ಗುಡ್ ಬೈ ಹೇಳ್ತಾ ಇದ್ದೀನಿ, ಸಡನ್ ಆಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಏನು, ಇದ್ಯಾವುದನ್ನು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಹೇಳ್ಕೊಂಡಿಲ್ಲ. ಆದರೆ ಸೃಜನ್ ಲೋಕೇಶ್ ಅವರಿಗೆ, ಲೋಕೇಶ್ ಪ್ರೊಡಕ್ಷನ್ ಅವರಿಗೆ ಎಲ್ರಿಗೂ ಧನ್ಯವಾದವನ್ನು ತಿಳಿಸಿದ್ದಾರೆ. ಆದರೂ ಇದೀಗ ಅವರ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವಿಲ್ಲ ಅಂತ ಹೇಳಿದ್ರೆ ನಾವು ಖಂಡಿತವಾಗಿಯೂ ಮಜಾ ಟಾಕೀಸನ್ನು ನೋಡುವುದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಈ ರೀತಿಯಾಗಿ ಶೋನನ್ನು ಕ್ವಿಟ್ ಮಾಡ್ತಾ ಇರೋದಕ್ಕೆ ಖಂಡಿತವಾಗಿಯೂ ಬಲವಾದ ಕಾರಣ ಅಂತೂ ಇದ್ದೇ ಇರುತ್ತೆ. ಸುಮ್ಮನೆ ಯಾವುದೇ ಕಾರಣಕ್ಕೂ ಅವರು ಈ ಶೋ ಅನ್ನು ಕ್ವಿಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ತರಂಗ ವಿಶ್ವ ಅವರಿಗೆ ಸದ್ಯಕ್ಕೆ ಯಾವುದೇ ಸೀರಿಯಲ್ ಆಗಲಿ ಸಿನಿಮಾದಲ್ಲಿ ಆಪ್ಷನ್ಸು ಇಲ್ಲ, ಆಫರು ಇಲ್ಲ. ಹಾಗಿದ್ರೂ ಊಟ ಕೊಡ್ತಾ ಇದ್ದ ಮಜಾ ಟಾಕೀಸನ್ನೇ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗಿಯೂ ಏನೋ ಒಂದು ಇರಬಹುದು ಅನ್ನುವಂಥ ಅನುಮಾನವನ್ನು ಕೆಲವು ವೀಕ್ಷಕರು ಪ್ರಶ್ನಿಸ್ತಾ ಇದ್ದಾರೆ. ಹಾಗೆಯೇ ತರಂಗ ವಿಶ್ವ ಅವರಿಗೆ ಯಾಕೆ ಬಿಡ್ರಿ, ಬಿಡಬೇಡಿ, ನೀವಿಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಮಜಾ ಟಾಕೀಸನ್ನು ನೋಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಸೃಜನ್ ಆಗಲಿ ಅಥವಾ ಲೋಕೇಶ್ ಪ್ರೊಡಕ್ಷನ್ ಆಗಲಿ ಯಾರೂ ಕ್ಲಾರಿಟಿ ಅನ್ನೋದು ಕೊಟ್ಟಿಲ್ಲ.